ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ತೂಗುದೀಪ ಅವರಿಗೆ ಸುಪ್ರೀಂ ಕೋರ್ಟ್ನಿಂದ ತಕ್ಷಣದ ಯಾವುದೇ ನಿರಾಳತೆ ಸಿಗಲಿಲ್ಲ. ಜಾಮೀನು ನಿರೀಕ್ಷೆಯಲ್ಲಿದ್ದ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ನೀಡಿರುವ ಸುಪ್ರೀಂ ಕೋರ್ಟ್ ಈ ಹಂತದಲ್ಲಿ ಜಾಮೀನು ನೀಡಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿ ವಿಚಾರಣೆಯನ್ನು 1 ವರ್ಷದ ಒಳಗೆ ಮುಗಿಸಲು ಗಡುವು ವಿಧಿಸಿದೆ. ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ದರ್ಶನ್ ಇನ್ನೂ ಕನಿಷ್ಠ 1 ವರ್ಷದ ಕಾಲ ಜೈಲಿನಲ್ಲೇ ಇರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ವಿಚಾರಣೆ ವೇಳೆ ದರ್ಶನ್ ಪರ ಖ್ಯಾತ ವಕೀಲ ಮುಕುಲ್ ರೋಹ್ಟಗಿ ಹಲವು ಅಂಶಗಳನ್ನು ಕೋರ್ಟ್ ಮುಂದೆ ಮಂಡಿಸಿದರು. ಪ್ರಕರಣದಲ್ಲಿ ಒಟ್ಟು 272 ಸಾಕ್ಷಿಗಳಿದ್ದು, ಇಷ್ಟೊಂದು ತಿಂಗಳು ಕರೆದರೂ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ನಡೆದಿದೆ. ಈ ವೇಗದಲ್ಲಿ ವಿಚಾರಣೆ ನಡೆದರೆ ಪ್ರಕರಣ ಮುಗಿಯಲು ವರ್ಷಗಳೇ ಬೇಕಾಗಬಹುದು ಎಂದು ಅವರು ವಾದಿಸಿದರು. ಜೊತೆಗೆ ದರ್ಶನ್ ಅವರಿಗೆ ಜೈಲಿನಲ್ಲಿ ಸರಿಯಾದ ಸೌಲಭ್ಯಗಳಿಲ್ಲ, ಕುಟುಂಬದವರನ್ನು ಭೇಟಿಯಾಗಲು ತೊಂದರೆಯಾಗುತ್ತಿದೆ, ಆರೋಗ್ಯ ಸಮಸ್ಯೆಗಳಿವೆ, ಸಹ ಕೈದಿಗಳಿಂದ ಕಿರುಕುಳ ಹಾಗೂ ಬೆದರಿಕೆ ಎದುರಾಗುತ್ತಿದೆ, ಇನ್ನೂ ಕ್ವಾರಂಟೈನ್ ಸೆಲ್ನಲ್ಲೇ ಇರಿಸಲಾಗಿದೆ ಎಂದು ವಾದ ಮಂಡಿಸಲಾಯಿತು. ಆದರೆ ಸರ್ಕಾರದ ಪರವಾಗಿ ವಾದಿಸಿದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಿದ್ಧಾರ್ಥ್ ಲೂಥ್ರಾ ಕಠಿಣವಾಗಿ ಪ್ರತಿರೋಧಿಸಿದರು. ಸಾಕ್ಷಿಗಳ ವಿಚಾರಣೆ ನಿಧಾನವಾಗಿದೆ ಅಂದ್ರೆ ಅದರ ಹಿಂದೆ ಆರೋಪಿಗಳ ಪ್ರಭಾವವೂ ಇದೆ. ಸಾಕ್ಷಿಗಳ ಮೇಲೆ ಏನೇನು ನಡೆದಿದೆ ಎಂಬುದನ್ನು ಹೇಳಲು ಹೋದರೆ ಜಾಮೀನು ಅರ್ಜಿಯೇ ರದ್ದಾಗುವ ಪರಿಸ್ಥಿತಿ ಬರುತ್ತದೆ ಎಂದು ಕೋರ್ಟ್ ಗಮನಕ್ಕೆ ತಂದರು. ಇದೇ ಅಂಶ ಈ ಪ್ರಕರಣದಲ್ಲಿ ಅತ್ಯಂತ ಮಹತ್ವ ಪಡೆದಿದೆ ಎನ್ನಬಹುದು. ಸಾಮಾನ್ಯವಾಗಿ ಕೊಲೆ ಪ್ರಕರಣಗಳಲ್ಲಿ ಕೋರ್ಟ್ 2 ಮುಖ್ಯ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸುತ್ತದೆ. ಒಂದು, ಆರೋಪದ ಗಂಭೀರತೆ, ಇನ್ನೊಂದು, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ. ಈ 2 ಅಂಶಗಳು ದರ್ಶನ್ ಪ್ರಕರಣದಲ್ಲಿ ಕೋರ್ಟ್ ಮನಸ್ಸಿನಲ್ಲಿ ದೊಡ್ಡ ತೂಕ ಪಡೆದಂತಾಗಿದೆ. ಸುಪ್ರೀಂ ಕೋರ್ಟ್ ಪೀಠಕ್ಕೂ ವಿಚಾರಣೆಯ ನಿಧಾನಗತಿಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತವಾಯಿತು. 7 ತಿಂಗಳಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ನಡೆದಿದೆಯೇ? ಈ ವೇಗದಲ್ಲಿ ಹೋದರೆ ಪ್ರಕರಣ ಮುಗಿಯುವುದೇ ಕಷ್ಟ ಎಂದು ನ್ಯಾಯಮೂರ್ತಿಗಳು ಅಸಮಾಧಾನ ಹೊರಹಾಕಿದರು. ಆದರೆ ಅದೇ ಸಮಯದಲ್ಲಿ ಜಾಮೀನು ನೀಡುವುದಕ್ಕಿಂತ ವಿಚಾರಣೆಯನ್ನು ವೇಗವಾಗಿ ಮುಗಿಸುವುದೇ ಸರಿಯಾದ ಮಾರ್ಗ ಎಂದು ಕೋರ್ಟ್ ಕಂಡಂತಾಯಿತು. ಹೀಗಾಗಿ 2027ರ ಮೇ 15ರೊಳಗೆ ವಿಚಾರಣೆ ಪೂರ್ಣಗೊಳಿಸಬೇಕು ಎಂದು ಗಡುವು ವಿಧಿಸಿ ಪ್ರತಿದಿನವೂ ವಿಚಾರಣೆ ನಡೆಸುವಂತೆ ಸೂಚನೆ ನೀಡಿದೆ. 1 ವರ್ಷದೊಳಗೆ ಕನಿಷ್ಠ 60 ಸಾಕ್ಷಿಗಳ ವಿಚಾರಣೆ ಮುಗಿಯಬೇಕು ಎಂದು ಹೇಳಿದೆ. ನಂತರವೇ ದರ್ಶನ್ ಮತ್ತೆ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಎಂದು ತಿಳಿಸಿದೆ. ಇಲ್ಲಿ ಗಮನಿಸಬೇಕಾದ ದೊಡ್ಡ ಅಂಶ ಏನೆಂದರೆ ಕೋರ್ಟ್ ನೇರವಾಗಿ ಜಾಮೀನು ಸಿಗುವುದಿಲ್ಲ ಎಂದು ಅಂತಿಮವಾಗಿ ಹೇಳಿಲ್ಲ. ಆದರೆ ಮೊದಲು ವಿಚಾರಣೆ ಚುರುಕುಗೊಳಿಸಿ, ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲಿಸಿ, ನಂತರ ನೋಡೋಣ ಎಂಬ ನಿಲುವು ತೆಗೆದುಕೊಂಡಿದೆ. ಅಂದರೆ ಕೋರ್ಟ್ಗೆ ಇನ್ನೂ ಪ್ರಕರಣದ ಗಂಭೀರತೆ ಕಡಿಮೆಯಾಗಿಲ್ಲ ಎನ್ನುವುದು ಸ್ಪಷ್ಟ. ದರ್ಶನ್ ಪರ ವಕೀಲರು ಕ್ವಾರಂಟೈನ್ ಸೆಲ್ನಿಂದ ಸಾಮಾನ್ಯ ಸೆಲ್ಗೆ ಸ್ಥಳಾಂತರ ಮಾಡುವಂತೆ ಮನವಿ ಮಾಡಿದರು. ಆದರೆ ಆ ವಿಚಾರದಲ್ಲಿ ಕೋರ್ಟ್ ಯಾವುದೇ ಆದೇಶ ನೀಡಲಿಲ್ಲ. ಇದರಿಂದ ದರ್ಶನ್ ಸದ್ಯಕ್ಕೆ ಅದೇ ಪರಿಸ್ಥಿತಿಯಲ್ಲಿ ಮುಂದುವರಿಯಬೇಕಾಗಿದೆ. ಆದರೆ ಒಂದು ವಿಚಾರದಲ್ಲಿ ಮಾತ್ರ ಕೋರ್ಟ್ ಸ್ಪಷ್ಟ ಸೂಚನೆ ನೀಡಿದೆ. ಇತರೆ ವಿಚಾರಣಾಧೀನ ಕೈದಿಗಳಿಗೆ ಯಾವ ಮೂಲ ಸೌಲಭ್ಯ ಸಿಗುತ್ತದೆಯೋ ಅದೇ ಸೌಲಭ್ಯ ದರ್ಶನ್ಗೂ ಸಿಗಬೇಕು ಎಂದು ಜೈಲು ಅಧಿಕಾರಿಗಳಿಗೆ ಸೂಚಿಸಿದೆ. ಅಂದರೆ ವಿಶೇಷ ಸೌಲಭ್ಯ ಬೇಡ, ಆದರೆ ಮೂಲಭೂತ ಹಕ್ಕುಗಳನ್ನು ನಿರಾಕರಿಸಬಾರದು ಎಂಬ ಸಂದೇಶವನ್ನು ಕೋರ್ಟ್ ಕೊಟ್ಟಿದೆ. ಈ ಪ್ರಕರಣದ ಮತ್ತೊಂದು ದೊಡ್ಡ ಪರಿಣಾಮ ದರ್ಶನ್ ಅವರ ವೈಯಕ್ತಿಕ ಹಾಗೂ ಆರ್ಥಿಕ ಬದುಕಿನ ಮೇಲೆ ಬೀಳಲಿದೆ. ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಕೇವಲ ನಟ ಮಾತ್ರ ಅಲ್ಲ, ದೊಡ್ಡ ಮಾರುಕಟ್ಟೆ ಹೊಂದಿರುವ ಕಮರ್ಷಿಯಲ್ ಸ್ಟಾರ್. ಅವರ ಹೆಸರಿನ ಮೇಲೆ ಕೋಟ್ಯಂತರ ರೂಪಾಯಿ ಹೂಡಿಕೆಯಾಗುತ್ತದೆ. ನಿರ್ಮಾಪಕರು, ವಿತರಕರು, ಚಿತ್ರಮಂದಿರಗಳು, ಟಿವಿ ಹಕ್ಕುಗಳು, OTT ಒಪ್ಪಂದಗಳು ಎಲ್ಲವೂ ಅವರ ಮಾರುಕಟ್ಟೆ ಮೌಲ್ಯದ ಮೇಲೆ ನಿಂತಿರುತ್ತವೆ. ಈಗ 1 ವರ್ಷದ ಕಾಲ ಅವರು ಜೈಲಿನಲ್ಲೇ ಉಳಿಯಬೇಕಾದರೆ ಈಗಾಗಲೇ ಘೋಷಣೆಯಾಗಿದ್ದ ಸಿನಿಮಾಗಳು ಸ್ಥಗಿತಗೊಳ್ಳಬಹುದು. ಹಲವಾರು ನಿರ್ಮಾಪಕರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಯಿದೆ. ದಿನಾಂಕ ಸಿಗದೆ ಸಿನಿಮಾ ನಿಂತರೆ ಬಡ್ಡಿ ಹೊರೆ ಹೆಚ್ಚಾಗುತ್ತದೆ. ಸೆಟ್ಗಳು, ತಾಂತ್ರಿಕ ಸಿಬ್ಬಂದಿ, ಮುಂಗಡ ಹಣ ಎಲ್ಲವೂ ಸೇರಿ ದೊಡ್ಡ ನಷ್ಟ ಉಂಟಾಗುತ್ತದೆ. ಒಬ್ಬ ಸೂಪರ್ ಸ್ಟಾರ್ ಹಲವು ತಿಂಗಳು ಸಾರ್ವಜನಿಕ ಬದುಕಿನಿಂದ ದೂರ ಉಳಿದರೆ ಅದರ ಪರಿಣಾಮ ಅಭಿಮಾನಿಗಳ ಮನೋಭಾವದ ಮೇಲೂ ಬೀಳುತ್ತದೆ. ಚಿತ್ರರಂಗದಲ್ಲಿ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅನ್ನೋ ಮಾತಿದೆ. ಹೊಸ ಹೀರೋಗಳು ಬರ್ತಾರೆ, ಹೊಸ ಟ್ರೆಂಡ್ ಶುರುವಾಗುತ್ತದೆ. ದರ್ಶನ್ ಅವರಂತಹ ಮಾಸ್ ಇಮೇಜ್ ಹೊಂದಿರುವ ನಟನಿಗೂ ಈ ದೀರ್ಘ ವಿರಾಮ ದೊಡ್ಡ ಹೊಡೆತವಾಗಬಹುದು. ಅವರು ಇನ್ನೂ ಹಲವು ದೊಡ್ಡ ಸಿನಿಮಾಗಳನ್ನು ಮಾಡಬಹುದಿತ್ತು.
ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ದೊಡ್ಡ ದಾಖಲೆಗಳನ್ನು ಬರೆಯಬಹುದಿತ್ತು ಎನ್ನುವ ಮಾತು ಈಗ ಸಿನಿರಂಗದಲ್ಲೇ ಕೇಳಿಬರ್ತಿದೆ. ಇದರಿಂದ ಕನ್ನಡ ಚಿತ್ರೋದ್ಯಮಕ್ಕೂ ಒಂದು ರೀತಿಯ ನಷ್ಟ ಉಂಟಾಗಲಿದೆ. ಯಾಕಂದ್ರೆ ದೊಡ್ಡ ಕಮರ್ಷಿಯಲ್ ನಟರ ಸಿನಿಮಾಗಳೇ ಚಿತ್ರಮಂದಿರಗಳಿಗೆ ದೊಡ್ಡ ಆದಾಯ ತರುತ್ತವೆ. ಹಬ್ಬದ ಸೀಸನ್ಗಳಲ್ಲಿ ದರ್ಶನ್ ಸಿನಿಮಾಗಳು ಬಿಡುಗಡೆಯಾದರೆ ರಾಜ್ಯದಾದ್ಯಂತ ಥಿಯೇಟರ್ಗಳಿಗೆ ಜಾತ್ರೆ ವಾತಾವರಣ ಇರುತ್ತಿತ್ತು. ಈಗ ಆ ಮಾರುಕಟ್ಟೆ ಖಾಲಿಯಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಬಿ ಮತ್ತು ಸಿ ಸೆಂಟರ್ಗಳಲ್ಲಿ ದರ್ಶನ್ಗೆ ದೊಡ್ಡ ಅಭಿಮಾನಿ ವಲಯವಿದೆ. ಅವರ ಸಿನಿಮಾ ಇಲ್ಲದಿದ್ದರೆ ಥಿಯೇಟರ್ ಮಾಲೀಕರಿಗೂ ಹೊಡೆತ ಬೀಳಬಹುದು. ಒಟ್ಟಾರೆ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶ ನೋಡಿದರೆ ಕೋರ್ಟ್ ಈಗ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸುತ್ತಿದೆ ಎಂಬುದು ಸ್ಪಷ್ಟವಾಗಿದೆ. ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ, ಪ್ರಕರಣದ ತೀವ್ರತೆ, ವಿಚಾರಣೆಯ ಸ್ಥಿತಿ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡೇ ಕೋರ್ಟ್ ಜಾಮೀನು ನೀಡಲು ಹಿಂದೇಟು ಹಾಕಿದೆ. ಇನ್ನೊಂದೆಡೆ ವಿಚಾರಣೆಯನ್ನ ಚುರುಕುಗೊಳಿಸಲು ಕಟ್ಟುನಿಟ್ಟಿನ ಗಡುವು ವಿಧಿಸಿರುವುದು ಪ್ರಕರಣದ ಗಂಭೀರತೆಯನ್ನ ಮತ್ತೊಮ್ಮೆ ತೋರಿಸಿದೆ. ಈಗ ದರ್ಶನ್ ಅವರ ಮುಂದಿನ ನಿರೀಕ್ಷೆ ಅಂದ್ರೆ 1 ವರ್ಷದೊಳಗೆ ವಿಚಾರಣೆಯ ಪ್ರಗತಿ ಹೇಗಿರುತ್ತದೆ ಮತ್ತು ನಂತರ ಜಾಮೀನು ವಿಚಾರದಲ್ಲಿ ನ್ಯಾಯಾಲಯ ಯಾವ ನಿಲುವು ತೆಗೆದುಕೊಳ್ಳುತ್ತದೆ ಎಂಬುದೇ ಆಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.